ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ದಿನಾಂಕ 20/7/2025 ಭಾನುವಾರ ಬಾಚೇನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಸಕ HC ಬಾಲಕೃಷ್ಣರವರ ಮಾರ್ಗದರ್ಶನದಲ್ಲಿ ಮಹಾನಾಡು ಕಟ್ಟೆಮನೆ, DKS ಚಾರಿಟಬಲ್ ಟ್ರಸ್ಟ್ ಮತ್ತು ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಬಾಚೇನಹಟ್ಟಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ನಡೆಸಲಾಗುವುದು. ಆದ್ದರಿಂದ ಈ ಸದಾವಕಾಶವನ್ನು ಬಾಚೇನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಳ್ಳಿಗಳ ನಾಗರಿಕರು ಬಳಸಿಕೊಳ್ಳುವಂತೆ ಪೂಜಾರಿ ಪಳ್ಯ ಕೃಷ್ಣಮೂರ್ತಿರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಂಚೇಗೌಡ, ಧನಂಜಯ ನಾಯ್ಕ, ಲಕ್ಷ್ಮಣ್, ಕೃಷ್ಣಪ್ಪ, ಯೋಗೇಶ್ ಕುಮಾರ್, ಧರ್ಮಾನಾಯಕ್, ಮರಿಯಪ್ಪ, ಕೃಷ್ಣನಾಯಕ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. ಮಾಗಡಿ ತಾಲೂಕಿನಾದ್ಯಂತ ಪಂಚಾಯಿತಿಗಳು ನಾವು ಬಾಲಣ್ಣವರ ನೇತೃತ್ವದಲ್ಲಿ, ಕೆಂಚೇಗೌಡರ ಮಾರ್ಗದರ್ಶನದಲ್ಲಿ, BMID ಅಧ್ಯಕ್ಷರಾದ ಕೆಂಚೇಗೌಡರ ಅವ್ರ ಮಾರ್ಗದರ್ಶನದಲ್ಲಿ, ಅಂದರೆ ಅವರೇ ಎಲ್ಲ ವ್ಯವಸ್ಥೆ ಮಾಡುವಂಥದ್ದು, ಅವರ ಇದರಲ್ಲಿ ಜೊತೆಯಲ್ಲಿ ಬಾಲಣ್ಣವರ ನೇತೃತ್ವದಲ್ಲಿ ಮಹಾನಾಡು ಕಟ್ಟೆಮನೆ ಸಹಯೋಗ ಮತ್ತು DKS ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತೇನು ನಾವು ಪಂಚಾಯಿತಿವಾರು ಒಂದು ಮೆಗಾ ಕ್ಯಾಂಪ್ಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆ ಮುಂದಿನ ದಿನಗಳಲ್ಲಿ 20ನೇ ತಾರೀಕು, ಈ ಬರೋಂಥ 20ನೇ ತಾರೀಕು ಭಾನುವಾರ ಬಾಚೇನಹಟ್ಟಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬೃಹತ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ. ಆ ಕ್ಯಾಂಪಲ್ಲಿ ಸಿಗುವಂಥ ಸೌಲಭ್ಯಗಳು ನಿಮಗೆಲ್ಲ ಗೊತ್ತೇ ಇದೆ. ಜನರಲ್ ಚೆಕಪ್ಪಿಂದ ಹಿಡಿದು ಮಕ್ಕಳಿಗೂ ಸಪ್ರೇಟಾಗಿ ವಿಂಗನ್ನು ಮಾಡಿ, ಅದಲ್ಲದೇ ತದನಂತರ ನಮ್ಮ ECG ಮಾಡೋದಾಗ್ಬೋದು, ಎಕೋ ಮಾಡೋದಾಗ್ಬೋದು, ಕ್ಯಾನ್ಸರ್ ಸಂಬಂಧಪಟ್ಟಂಥ ಚೆಕ್ ಮಾಡಲಿಕ್ಕೆ ಅದೇ ಸಪ್ರೇಟಾಗಿ ಕೆಂಚೇಗೌಡರ ಬಗ್ಗೆ ಯಾರೇನು ಬರ್ತಾರೆ, ಯಾವ ವಿಭಾಗದಲ್ಲಿ ಬರ್ತಾರೆ, ಡಾಕ್ಟರ್ಗಳು, ಸೀನಿಯರ್ ಡಾಕ್ಟರ್ಗಳು ಬರ್ತಾರೆ, ಅದನ್ನು ಸಂಕ್ಷಿಪ್ತವಾಗಿ ಕೆಂಚೇಗೌಡರು ವಿವರಣೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಬಾಚೇನಹಟ್ಟಿ ಪಂಚಾಯಿತಿಯ ಮುಖಂಡರುಗಳೆಲ್ಲ ಸೇರ್ಕೊಂಡು, ಇವತ್ತು ನಮ್ಮ ಪಕ್ಷದ ಮುಖಂಡರಾಗ್ಬೋದು ಎಲ್ಲರೂ ಸೇರ್ಕೊಂಡು ಇವತ್ತು ಬಾಲಣ್ಣವರ ಮುಖಂಡತ್ವದಲ್ಲಿ ಕ್ಯಾಂಪನ್ನು ಮಾಡ್ತಾಯಿದ್ವಿ ಭಾನುವಾರ 9 ಗಂಟೆಗೆ. ಹಾಗಾಗಿ ಅದು ತಮ್ಮ ಮುಖೇನ ಎಲ್ಲರಿಗೂ ಪ್ರಚಾರ ಆಗಲಿ. ನಾವು ಸಹ ಎಲ್ರಿಗೂ ಸಹ ವೆಹಿಕಲ್ಗಳನ್ನ ಪ್ರತಿಯೊಂದು ಊರಿಗೂ ವೆಹಿಕಲ್ಗಳನ್ನ ಬಿಟ್ಟು ಪ್ರತಿಯೊಂದು ಊರಿಗೂ ವೆಹಿಕಲ್ಗಳನ್ನ ಮಾಡೋದಾಗ್ಬೋದು, ವೆಹಿಕಲ್ಗಳನ್ನ ಬಿಡ್ತಾಯಿದ್ದೀವಿ. ಅವೆಲ್ಲ ಸೌಲಭ್ಯಗಳನ್ನು ಅಲ್ಲೇ ಸ್ಥಳದಲ್ಲೇ ಮಾತ್ರೆ ಕೊಡುವಂಥದ್ದಾಗ್ಬೋದು, ಸಂಬಂಧಪಟ್ಟಂಥ ಮಾತ್ರೆ ಕೊಡೋದಾಗ್ಬೋದು, ಪ್ಲಸ್ಸು ಊಟದ ವ್ಯವಸ್ಥೆ ಇರುತ್ತೆ. ಕನ್ನಡಕ ವಿತರಣೆ ಮಾಡ್ತೀವಿ, ಅಲ್ಲೇ ಸ್ಪಾಟಲ್ಲೇ ಕನ್ನಡಕ ವಿತರಣೆಯನ್ನು ಮಾಡ್ತೀವಿ. ಯಾರಿಗಾದರೂ ಆಪ್ರೇಷನ್ ಮಾಡಿಸ್ಬೇಕು, ಕಣ್ಣು ಆಪ್ರೇಷನ್ ಆಗ್ಬೋದು, ಬೇರೆ ಆಪ್ರೇಷನ್ಗಳಾಗ್ಬೋದು, ಅದಕ್ಕೂ ಸಹ ಕಣ್ಣು ಆಪ್ರೇಷನ್ ಅದು ಅವ್ರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರಿಗೆ ಶಸ್ತ್ರಚಿಕಿತ್ಸೆಯನ್ನು ಕೊಡಿಸಿ ಆಪ್ರೇಷನ್ ಆಗಬೇಕು ಅಂತ ಆಪ್ರೇಷನ್ ಮಾಡಿಸಿ ಮನೆ ಹತ್ರ ಕರ್ಕೊಂಬಂದು ಬಿಡುವಂಥ ಜವಾಬ್ದಾರಿಯನ್ನು ನಮ್ಮ ಬಾಲಣ್ಣವರು ತಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಸದುಪಯೋಗ, ಯಾಕೆಂದರೆ ಅದರಲ್ಲೂ ಬಾಚೇನಹಟ್ಟಿ ಪಂಚಾಯಿತಿ ಸ್ವಲ್ಪ ಗುಡ್ಡಗಾಡು ಪ್ರದೇಶ ಆದ್ದರಿಂದ ಅಲ್ಲಿ ಸುಮಾರು ತುಂಬ ಹಿಂದುಳಿದ ವರ್ಗದ ಜನಾಂಗ ಇರೋದ್ರಿಂದ, ಯಾಕೆಂದರೆ ಆ ಪಂಚಾಯತಿನ ಸ್ವಲ್ಪ ಹಿಂದುಳಿದ ವರ್ಗ ಜನಾಂಗ ಜಾಸ್ತಿ ಇರುವಂಥ ಗ್ರಾಮಗಳಿರೋದು. ಹಾಗಾಗಿ ಆ ಗ್ರಾಮಗಳಲ್ಲಿ ಇರುವಂಥ ಎಲ್ಲರೂ ಸಹ ಇದೊಂದು ಸದುಪಯೋಗ ಪಡಿಸ್ಕೋಬೇಕು. ಯಾಕೆಂದರೆ ಎಲ್ಲರೂ ಬಂದು ಮಾಗಡಿಲೇ ಆಗಲಿ ಬೆಂಗಳೂರಲ್ಲಾಗಲಿ ಚೆಕ್ ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ ನಮಗೆ ಬರ್ತಾ ಇರೋಂಥ ಹಾಸ್ಪಿಟ್ಲ್ಗಳು MS ರಾಮಯ್ಯ ಪ್ರತಿಷ್ಠಿತ, ನೀವೇನು ಬೆಂಗಳೂರಿನಲ್ಲಿ ಇವತ್ತು ಪ್ರತಿಷ್ಠಿತ MS ರಾಮಯ್ಯ ಹಾಸ್ಪಿಟ್ಲನ್ನ ನುರಿತ ತಜ್ಞರು ಬಂದು ಎಲ್ಲ ಚೆಕ್ ಮಾಡ್ತಾ ಇರೋಂಥದ್ದು. ಹಾಗಾಗಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ತಮ್ಮಲ್ಲಿ ಅಂದರೆ ಬಾಚೇನಹಟ್ಟಿ ಪಂಚಾಯಿತಿ ಎಲ್ಲ ಮುಖಂಡರುಗಳಲ್ಲಿ ನಾವು ಎಲ್ಲ ಒಟ್ಟಾಗಿ ಮಾಡ್ತಾಯಿದ್ವಿ. ಅವರು ಜನಗಳಿಗೆ ನಾವು ಮನವರಿಕೆ ಮಾಡ್ಕೊಳ್ಳೋಕ್ಕೆ ಅಂತ ತಮ್ಮ ಕರ್ತಿದ್ವಿ. ಎಲ್ಲರೂ ಇದನ್ನು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ ಅಂತ ಕೇಳ್ತೀವಿ. ಈಗ ಏನು ವಿಚಾರ ಅಂತೇಳಿ ಕೃಷ್ಣಮೂರ್ತಿನ ಪ್ರಸ್ತಾವಕ್ಕೆ ಹೇಳಿದ್ದಾರೆ. ಈಗ ನಮ್ಮ ಶಾಸಕರಾದ ಬಾಲಣ್ಣವರು ಏನು DK ಶಿವಕುಮಾರ್ ಮತ್ತು DK ಸುರೇಶಣ್ಣವರ ಸಲಹೆ ಮತ್ತು ಮಾರ್ಗದರ್ಶನದಂತೆ ಇಡೀ ತಾಲೂಕಲ್ಲಿ ತಾಲೂಕ್ ಪಂಚಾಯಿತಿಯವರು ಆರೋಗ್ಯ ಶಿಬಿರಗಳನ್ನ ಮಾಡಬೇಕು, ಯಾವಾಗಲೂ ಜನಗಳ ಹತ್ತಿರದಲ್ಲಿದ್ದು ನಾವು ಸೇವೆ ಮಾಡಬೇಕು ಅಂತ ಇದರಲ್ಲಿ ಎಲ್ಲ ಕಡೆ ಭಾಳ ಅದ್ಭುತವಾಗಿ ಏನು ಆರೋಗ್ಯ ಶಿಬಿರಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ವಿಶೇಷವಾಗಿ ಏನು ಇಲ್ಲಿ ಅಂತಂದರೆ ಈಗ ಎಲ್ಲರೂ ಕ್ಯಾಂಪ್ ಮಾಡ್ತಾರೆ, ಸುಮ್ಮನೆ ಕಾಟಾಚಾರಗಳು ಮಾಡ್ತಾಯಿಲ್ಲ. ಎಲ್ಲ ಕ್ಯಾಂಪಲ್ಲಿ ಏನು ಎಲ್ಲ ವಿಭಾಗದವರು ಕರ್ಕೊಬರ್ತಾರೆ, ಚಿಕಿತ್ಸೆನೂ ಮಾಡಿಸೋದು, ಔಷಧಿನ ವಿತರಣೆ ಮಾಡ್ಬೋದು. ನಮ್ಮಲ್ಲಿ ವಿಶೇಷವಾಗಿ ಏನು ಅಂತಂದರೆ ಕ್ಯಾನ್ಸರ್ ತಪಾಸಣಾ ಒಂದು ವಾಹನ, ಅದು ಕೆಲವೇ 1-2 ಇರಬೇಕು. ಪ್ರತಿ ಕ್ಯಾಂಪ್ಗೂ ನಮ್ಮ ತಾಲೂಕಿಗೆ ವಿಶೇಷವಾಗಿ ಕರ್ಕೊಬೋದಾಗಿದೆ. ಅದನ್ನು ಇಲ್ಲೇ ಸ್ಥಳದಲ್ಲಿ, ಅದರಲ್ಲೂ ವಿಶೇಷವಾಗಿ ಏನು ನಮ್ಮ ಹೆಣ್ಮಕ್ಳಿಗೆ ಏನಾದರೂ ಇನ್ನೂ ಪ್ರಾರಂಭಿಕ ಹಂತದಲ್ಲಿ ಆ ಸಮಸ್ಯೆ, ಈಗೆಲ್ಲ ಗರ್ಭಕೋಶದ್ದು, ಸ್ತನದ ಕ್ಯಾನ್ಸರ್ ಇದು ಜಾಸ್ತಿ ಇರೋದ್ರಿಂದ ಭಾಳ ಅನುಕೂಲ ಆಗೋಂಥದ್ದು. ದಯಮಾಡಿ ಅದು ಎಲ್ಲ ಉಪಯೋಗಗಳು ನೀವು ಎಲ್ಲ ಸ್ವಲ್ಪ ಜಾಗೃತಿ ಮೂಡೋ ಥರ ಮಾಡಬೇಕು. ದಯಮಾಡಿ ಅದನ್ನು
ಮತ್ತು ಅಲ್ಲಿಂದ ವಿಶೇಷವಾಗಿ ಒಂದು ಏನದು ಒಂದು ಮೊಬೈಲ್ ಸೆಟಪ್ ಅಲ್ಲೇ ಒಳಗಡೆ ಅಲ್ಲಿ ಕ್ಲೀನ್ ಮಾಡೋಂಥದ್ದು, ಹುಡುಕಲ್ ತೆಗೆಯೋಂಥದ್ದು, ಅಲ್ಲಿ ಕೀಳೋಂಥದ್ದು, ಏನಾದರೂ ಇದ್ದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಅಲ್ಲಿ ಕಟ್ಟೋಂಥದ್ದು ಅದು ಉಚಿತವಾಗಿ ಮಾಡ್ತಾರೆ. ಅದು ಅದನ್ನು ಸಪ್ರೇಟ್ ಒಂದು ಲ್ಯಾಬ್ ಸೆಟಪ್ ಇರೋಂಥದ್ದು ಗೊತ್ತಾಯಿದೆ. ಇನ್ನು ವಿಶೇಷವಾಗಿ ಈಗ ಇರೋಂಥದ್ದು ಏನು ಅಂದರೆ ಭಾಳ ಸಮಸ್ಯೆ ಇಡೀ ರಾಜ್ಯದಲ್ಲಿ ಒಂದು ಸುದ್ದಿ ಆಯ್ತಾ ಇರೋದು ಹೃದಯ ಸಂಬಂಧ ಏನೋ ಇದು ಹಾರ್ಟ್ ಅಟ್ಯಾಕ್. ಹೌದು, ಹೃದಯ ಸಂಬಂಧಿತವಾಗಿ ಬೇರೆ ಕ್ಯಾಂಪ್ಗಳಲ್ಲಿ ಎಕೋ ಮತ್ತು ECG ತರೋದಿಲ್ಲ. ಅದು ಕೂಡ ಎಲ್ಲ ಕ್ಯಾಂಪಲ್ಲೂ ನಮ್ಮಲ್ಲಿ ಇರ್ತದೆ. ಯಾರಾದರೂ ECG ಆ ಸಂಬಂಧವಾಗಿ ಏನೋ ಸಮಸ್ಯೆ ಇರೋಂಥವ್ರು ಇವತ್ತು ECG ಎಕೋ ಮಾಡೋದಕ್ಕೆ ಒಂದು ಹಾಸ್ಪಿಟ್ಲ್ಗೆ ಹೋದ್ರೆ 4-5 ಸಾವಿರ, ECG 1-1.5 ಸಾವಿರ ಕೊಡಬೇಕು, ಎಕೋಗೆ 2-3 ಸಾವಿರ ಖರ್ಚು ಮಾಡಬೇಕು, ಒಂದು 5 ಸಾವಿರ ರೂಪಾಯಿ ಖರ್ಚು ಮಾಡಬೇಕು. ಸುಮ್ಮನೆ ಎಲ್ಲ ಮಾಗಡಿಯಲ್ಲಿ ಎಲ್ಲರೂ ಒಂದು ECG ಮಾಡಿಸಿ ಅಂತ ಹೇಳಿದ್ರೆ ಮಾಡಿಸ್ಕೊಂಡು ಅದು ನಾವು ಮನೆ ಬಾಗಿಲಿಗೆ ತಗೊಂಡೋಗಿ ಬಾಲಣ್ಣವರು ಮಾಡಿಸೋಂಥ ಪ್ರಯತ್ನ ಮಾಡಿದ್ದಾರೆ. ಇದರಿಂದ ವಿಶೇಷವಾಗಿ ಎಲ್ಲ ನಮ್ಮ ಕೃಷ್ಣಮೂರ್ತಿ ಹೇಳಿದಾಗ ಆ ಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ಬಾಚನಹಟ್ಟಿ ಕಡೆ ತುಂಬ ಇದನ್ನು ತೊಗೊಂಡು ಮಾಡಬೇಕು. ಅಲ್ಲೆಲ್ಲ ಹಿಂದುಳಿದವರು ಜಾಸ್ತಿ ಇದ್ದಾರೆ. ಎಲ್ಲ ಮುರುಗಾಡು ಪ್ರದೇಶ, ಅವ್ರಿಗೆ ಅಕ್ಸೆಸಿಬಿಲಿಟಿ ವೆಹಿಕಲ್ ಇದೊಂದು ನಗರ ಪ್ರದೇಶಕ್ಕೆ ಕಡಿಮೆ ಐತೆ, ಅಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದರೆ ಅನ್ನ ಹೇಳಿದಾಗೆ ಬಾಲಣ್ಣವರೇ ಊಟದ ವ್ಯವಸ್ಥೆ ಮಾಡಿಸ್ತಾ ಇದ್ದಾರೆ, ವಾಹನದ ವ್ಯವಸ್ಥೆ ಮಾಡಿಸ್ತಾ ಇದ್ದಾರೆ. ಎಲ್ಲ ಗ್ರಾಮಗಳು ಅವ್ರು ಕರ್ಕೊಬರೋದಕ್ಕೆ ಎಲ್ಲ ವಿಭಾಗದ ನುರಿತ ತಜ್ಞರು ಬರ್ತಾರೆ. ಸ್ತ್ರೀ ರೋಗ ಇರ್ಬೋದು, ಮಕ್ಕಳಿಗಿರ್ಬೋದು, ಕಣ್ಣಿನ ವಿಶೇಷವಾಗಿ ನಾವೇನು ಹೇಳಬೇಕು ಅಂದರೆ ನಮ್ಮ ರಾಮಯ್ಯ ಹಾಸ್ಪಿಟ್ಲು ಭಾಳ ಪ್ರತಿಷ್ಠಿತ ಆಸ್ಪತ್ರೆ. ಈ ಕ್ಯಾಂಪಲ್ಲಿ ಎಲ್ಲ ಜನರಲ್ಲಾಗಿ ಕ್ಯಾಂಪ್ಗಳು ಮಾಡ್ತಾರೆ ಕಣ್ಣಿನ ಇದು ಅಂತ. ಅವ್ರೇನು ಇವತ್ತು ಕರ್ಕೊಂಡೋಗಿ ಮಾಡಿಬಿಡ್ತಾರೆ. ಅವ್ರಿಗೆ BP ಇದೆಯಾ, ಶುಗರ್ ಇದೆಯಾ, ಅದು ಈಗ ಏನು ಅಂತ ಚೆಕ್ ಮಾಡೋದಿಲ್ಲ, ಕರ್ಕೊಂಡೋಗಿ ಮಾಡಿ ಕಳಿಸ್ಬಿಡ್ತಾರೆ. ಇಲ್ಲ, ಆ ಥರ ಮಾಡೋದಿಲ್ಲ. ಅವ್ರಿಗೇನಾದ್ರು ಶುಗರು ಅಥವಾ ಇದೀಗ ಕಂಟ್ರೋಲ್ ತೊಗೊಂಡು, ಯಾಕೆಂದರೆ ಚಿಕಿತ್ಸೆ ಪರಿಣಾಮಕಾರಿ ಆಗಬೇಕು. ಏನು ಪರ್ಪಸ್ ಇಟ್ಕೊಂಡು ನಾವು ಆಪ್ರೇಷನ್ನು ಅಥವಾ ಶಸ್ತ್ರಚಿಕಿತ್ಸೆ ಮಾಡ್ತೀವಿ, ಅದು ಉದ್ದೇಶ ಈಡೇರಿಲ್ಲ ಅಂದರೆ ಈಗ ಕೆಲವರೇನು ಮಾಡಿಸ್ಕೊಂಬಂದು ಕ್ಯಾಂಪಲ್ಲಿ ನಮ್ಮ ಕಣ್ಣು ಇದು ಮಾಡಲ್ಲ ಅಂತ ಕಾಣೋದಿಲ್ಲ. ಆ ಥರ ಸಮಸ್ಯೆ ಆಯ್ತದೆ ಅಂತ ಹೇಳ್ಬಿಟ್ಟು ಅವರು 3 ದಿವಸ 4 ದಿವಸ ಆದರೂ ಪರವಾಗಿಲ್ಲ, ಅವರೇ ಉಚಿತವಾಗಿ ಅಲ್ಲಿ ಏನು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿ ಅಲ್ಲೇ ಇಟ್ಕೊಂಡು ಉಚಿತವಾಗಿ ಚಿಕಿತ್ಸೆನೂ ಅದಕ್ಕೆ ಸಂಬಂಧ ಏನು ಸಮಸ್ಯೆ ಇದೆ, BP ಇದೆಯಾ, ಶುಗರ್ ಇದೆಯಾ, ಅದಕ್ಕೆಲ್ಲ ಚಿಕಿತ್ಸೆ ಮಾಡಿ ಅದೆಲ್ಲ ಕಂಟ್ರೋಲ್ ತಂದು ಈಗ ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡ್ಬೋದು ಅನ್ನೋ ರೀತಿ ಇದಾದಾಗ ಅದನ್ನು ಮಾಡಿ ಕಳಿಸ್ತಾರೆ. ಅದು ಒಂದು ತುಂಬ ವಿಶೇಷವಾಗಿರೋಂಥದ್ದು. ಇದು ಬಾಲಣ್ಣವರು ಬೇರೆ ಎಲ್ಲ ತಾಲೂಕು ರಾಜ್ಯದಲ್ಲಿ ಈ ಥರ ಪ್ರತಿ ಪಂಚಾಯಿತಿವಾರು, ತಾಲೂಕು ಪಂಚಾಯಿತಿವಾರು ಎಲ್ಲೂ ಮನೆ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಕರ್ನಾಟಕದಲ್ಲಿ ನಮ್ಮ ಮಾಗಡಿ ತಾಲೂಕಲ್ಲಿ ನಡೀತಾ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಇದನ್ನು ಸದುಪಯೋಗ. ಎಷ್ಟು ಗಂಟೆ ಸರ್? 9 ಗಂಟೆ, ಬೆಳಿಗ್ಗೆ 9 ಗಂಟೆಯಿಂದ 3 ಗಂಟೆ. ಆ ತಾಲೂಕ್ ಪಂಚಾಯತ್ ಬಾಚಹಟ್ಟಿ ಪಂಚಾಯತಿ ದೊಡ್ಡ ಪಂಚಾಯತಿ ಆದ್ರಿಂದ ಬಾಚಹಟ್ಟಿ ಪಂಚಾಯತಿಯಿಂದ ಮಾಡ್ತಾ ಇದ್ದೀವಿ. ಬೇರೆಯವ್ರು ಬಂದು ನಾವೆಲ್ಲ ಅನ್ನೋಕ್ಕಾಗಲ್ಲ, ಬರಲಿ ಅವರು ಬರಲಿ ಅಂತ ಸದ್ಯಕ್ಕೆ ಬಾಚಹಟ್ಟಿ ಪಂಚಾಯತಿ ವ್ಯಾಪ್ತಿಗೆ ಮಾಡ್ತಾ ಇದ್ದೀವಿ. ಈಗ ಪ್ರಾವಿಷನ್ ಜಾಸ್ತಿ ಅವ್ರಿಗೆ ಕೊಡ್ತೀರಾ? ಹೌದು, ಪ್ರಾವಿಷನ್ ಅವ್ರಿಗೆ ಜಾಸ್ತಿ ಕೊಡ್ತೀವಿ. ಪ್ರಚಾರ ಮಾಡೋದಾಗ್ಬೋದು, ಸೌಲಭ್ಯಗಳು ಕೊಡೋದಾಗ್ಬೋದು, ಅಲ್ಲೂ ಕೊಡ್ತೀವಿ. ಬೇರೆ ಪಂಚಾಯತಿಯಿಂದ ಬಂದವರು ನಾವೇ ಕಳಿಸಲ್ಲ, ಅವರು ಬರ್ಬೋದು, ಅವರು ಇದನ್ನ ಸದುಪಯೋಗ ಪಡಿಸ್ಕೋಬಹುದು. ಆಮೇಲೆ ಈಗ ಕಣ್ಣಿನ ಶಸ್ತ್ರಚಿಕಿತ್ಸೆ ಜೊತೆಗೆ ಈಗ ಮೊನ್ನೆ ಉಳ್ಳೆನಹಳ್ಳಿಯಲ್ಲಿ ಮಾಡಿದ್ರು ಸುಮಾರು 25 ಜನಕ್ಕೆ ಬೇರೆ ಬೇರೆ ಕಾಯಿಲೆಗಳಿಗೆ ಎಲ್ಲರೂ ಉಚಿತವಾಗಿ ಏನು ಚಿಕಿತ್ಸೆ ಕೊಡಿಸಿ ಕರ್ಕೊಂಡೋಗಿ ಅವ್ರಿಗೆ ಗುಣಮುಖರನ್ನು ಮಾಡಿ ಕರ್ಕೊಂಡ್ಬಂದ್ಬಿಟ್ಟಿದ್ವಿ. ಇಲ್ಲೂ ಅಷ್ಟೇ ಬೇರೆ ಹೃದಯ ಬೇರೆ ಆ ಥರ ಸ್ವಲ್ಪ ದೊಡ್ಡ ಕಾಯಿಲೆಗಳು ನಾವು ಇಸ್ಕೊಳಕ್ಕಾಗಲ್ಲ, ಯಾಕಂದರೆ ಕುಟುಂಬದವ್ರು ತಗೋಬೇಕಾಯ್ತದೆ, ಪ್ರಾಣಾಪಾಯ ಇರೋಂಥವು. ಅದು ಬಿಟ್ಟರೆ ಗರ್ಭಕೋಶದ್ದು, ಅರ್ನೇಯ, ಅಪೆಂಡಿಸೈಟಿಸ್ ಆ ಥರ ಇಲ್ಲವನ್ನು ಸಂಪೂರ್ಣ ಉಚಿತವಾಗಿ ಬಾಲಣ್ಣವರು ವೈಯಕ್ತಿಕವಾಗಿ ಇದು ಮಾಡಿ ಅವರೇ ಚಿಕಿತ್ಸೆಯನ್ನು ಕೊಡಿಸಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಮನೆಗೆ ಕರ್ಕೊಂಡು ಬಂದುಬಿಡೋಂಥ ಕೆಲಸ ಮಾಡಿ ಎಲ್ಲ ಆಪ್ರೇಷನ್ ಏನು ಅಲ್ಲೇ ಹೆಲ್ತ್ ಕ್ಯಾಂಪಲ್ಲಿ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಅಲ್ಲಿ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಅಲ್ಲೇ ತಕ್ಷಣ ಸ್ಥಳದಲ್ಲೇ ಮಾತ್ರೆಗಳಾಗ್ಬೋದು, ಟಾನಿಕ್ ಆಗ್ಬೋದು, ಅವೆಲ್ಲ ಕೊಡ್ತೀವಿ. ಅದಲ್ದಲ್ಲೇ ಆಪ್ರೇಷನ್ ಬೇಕು ಅಂದವ್ರಿಗೆ ನಾವೇ ಕರ್ಕೊಂಡೋಗಿ ಒಂದು ದಿನಾಂಕ ನಿಗದಿ ಕೊಡ್ತೀವಿ. ಅವ್ರು ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ತಿರ್ಗಿ ಕರ್ಕೊಂಡು ಅವರೆಲ್ಲ ಗುಣಮುಖರಾದಮೇಲೆ ಕರ್ಕೊಂಡ್ಬಂದ್ಬಿಡೋಂಥ ಕೆಲಸವನ್ನು ಬಾಲಣ್ಣವರನ್ನೇ ಕೆಲಸ ಮಾಡ್ತಾಯಿದ್ದಾರೆ. ಹತ್ರ ಹೋಗಬೇಕು, ಅವ್ರ ಕಷ್ಟ ಸುಖ ಕೇಳಬೇಕು ಅಂತ ರಾಜಕೀಯವಾಗಿ ಒಂದು ಕಡೆ, ಅಭಿವೃದ್ಧಿ ಬಗ್ಗೆ ಒಂದು ಕಡೆ ಬಾಲಣ್ಣವರು ಹೆಜ್ಜೆ ಇಟ್ಟಿದ್ರೆ, ಇದು ಒಂದು ಆರೋಗ್ಯ ಶಿಬಿರವನ್ನು ಮಾಡಿ ಎಲ್ಲರಿಗೂ ತಲುಪಬೇಕು ಆರೋಗ್ಯ. ಯಾಕೆಂದ್ರೆ ನೋಡ್ತಾ ಇದ್ದರೆ ಹಳ್ಳಿಗಾಡಿನಲ್ಲಿ ಇವತ್ತು ಗೊತ್ತೇ ಆಗಲ್ಲ, ಇದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಇದಕ್ಕಿದ್ದಂಗೆ ಗರ್ಭಕೋಶಗಳು ಅವೆಲ್ಲ ಸುಮಾರು ಜನ ಹೆಣ್ಮಕ್ಳಿಗೆಲ್ಲ ಗೊತ್ತೇ ಆಗಲ್ಲ. ಅದಕ್ಕೆ ಅದೆಲ್ಲ ಕ್ಯಾಂಪ್ ಮಾಡಿದ್ರೆ ಕ್ಯಾಂಪ್ ಮುಖೇನ ಅವರು ಆರೋಗ್ಯವನ್ನು ಸುಧಾರಿಸ್ಕೋಬೋದು ಅನ್ನೋ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾಯಿದ್ದೀವಿ ಅಷ್ಟೇ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.